ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬಿಸಿಬೇಳೆಬಾತ್. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಒಂದು ಬೌಲಿಗೆ ಹುಣಸೆಹಣ್ಣನ್ನ ಬಿಸಿನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಬೀನೀಸ್, ಕ್ಯಾರೆಟ್, ಗೆಡ್ಡೆಕೋಸು, ಕ್ಯಾಪ್ಸಿಕಮ್, ಆನಿಯನ್, ಟೊಮ್ಯಾಟೊ, ತರಕಾರಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇನ್ನೊಂದು ಪ್ಲೇಟ್, ಇದು ಸಪ್ರೇಟಾಗಿ ಪ್ಲೇಟಲ್ಲಿ ಇಟ್ಕೊಳ್ಳಿ. ಈಗ ಕುಕ್ಕರಿಗೆ 1 ಲೋಟ ಬೇಳೆ, ಅರಿಶಿನದ ಪುಡಿ, ಸ್ವಲ್ಪ ಕಾಯಿ ಎಣ್ಣೆ, ಈಗ ತೊಳೆದಿರೋ ಅಂಥ ತರಕಾರಿನ ಹಾಕ್ಕೊಳ್ಳಿ. ಅಕ್ಕಿ, ಕಡಲೆಬೀಜ, ಕಲ್ಲುಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ಳಿ. ತರಕಾರಿ ಎಲ್ಲ ಪೂರ್ತಿ ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾನು ಇದರಲ್ಲಿ 1 ವಿಶಿಲ್ ಕೂಗಿಸ್ಕೋತೀನಿ. ಇನ್ನೊಂದು ಕಡೆ ಬಾಣಲಿಲಿ ಸ್ವಲ್ಪ ಎಣ್ಣೆ, ತುಪ್ಪ, ಸಾಸಿವೆ ಒಂದು ಸ್ವಲ್ಪ ಇಂಗು, ಈಗ ಹಚ್ಚಿರೋವಂಥ ತರಕಾರಿನ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ನಂತರ ಹುಣಸೆ ಹಣ್ಣಿನ ರಸಕ್ಕೆ ಚೆನ್ನಾಗಿ ರಸ ಬಿಡೋ ತನಕ ಚೆನ್ನಾಗಿ ಹಿಂಡ್ಕೊಂಡು ಮೇಲ್ಗಡೆ ಹುಣಸೆ ಹಣ್ಣೆಲ್ಲ ತೆಗೆದ್ಕೊಬಿಡಿ. ಸ್ವಲ್ಪ ಬಿಸಿಬೇಳೆಬಾತ್ ಪೌಡರ್, ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗದಿರೋ ರೀತಿ ಕಲಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಂಡಿರೋ ತರಕಾರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಿಸ್ಕೊಳ್ಳಿ. ಈ ರೀತಿ ಗಟ್ಟಿಗೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಕುಕ್ಕರ್ ಹಾರಿದ ಮೇಲೆ ಈ ರೀತಿ ಆಗಿರಬೇಕು. ಚೆನ್ನಾಗಿ ತರಕಾರಿ ಅನ್ನ ಎಲ್ಲ ಬೆಂದಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವೇನು ಕಲಸಿಟ್ಟಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ. ಗೊಜ್ಜನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಫೈನಲಿ ರೆಡಿ. ಸ್ವಲ್ಪ ಖಾರ ಬೂಂದಿ ಹಾಕ್ಕೊಳ್ಳಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.